ಆಗ್ತಾ ಇಲ್ಲ. 3 ಜನ್ಮದಲ್ಲೂ ಈ ಮುತ್ತಿಗೆ ನನಗೆ ಕಾಟ ಕೊಡ್ತಾವ್ರಲ್ಲಪ್ಪ. ಓ ನಮ ಶಿವಾಯ. ಇವಾಗ ವಿಡಿಯೋನ ಶುರು ಮಾಡೋಣ. ಯಾಕಂದ್ರೆ ಭಕ್ತಾದಿಗಳೆಲ್ಲರೂ ನನ್ನ ಪೂರ್ತಿ ವಿಡಿಯೋ ನೋಡಬೇಕು. ಇಲ್ಲ ಅಂದರೆ ಒಂದು ನಿಮಿಷ ಇರಿ, ಮೇಕಪ್ಗೂ ಸ್ವಲ್ಪ ಸರಿ ಐತಾ? ಬನ್ನಿ ಇವಾಗ ನಮ್ಮ ಟಾಪಿಕ್ಗೆ ಮಾತಾಡೋಣ. ಎಲ್ಲ ಏನು ಅನ್ಕೊಂಡ್ರಿ ಕಣ್ರಕ್ಕ? ನೀವೇ ಹೇಳಿ ಕಣ್ರಕ್ಕ. ಈ ಟೂವಲ್ ಹಾಕಂದ್ರೆ ಕಾನ್ಫಿಡೆನ್ಸ್ ಬರುತ್ತೆ. ಕಾಂಪಿಟೇಷನ್ ಅಲ್ಲ, ಕಾನ್ಫಿಡೆನ್ಸು. ಈಗ ಕೇಳ್ರಕ್ಕ, ಇದೇನೋ ಉದ್ದಾಡ್ತೈತೆ. ಈ ಸೈಡಲ್ಲಿ ಮಾಡ್ಕೊಳ್ಳೋಣ. ಇಲ್ಲಿ ಕೇಳ್ರಕ್ಕ, ನನ್ನ ಕಷ್ಟ ಓಸಿ ಎಲ್ಲ ಎಸಿ ಎಲ್ಲ ನೀವೇ ಹೇಳ್ರಕ್ಕ. ಇವಾಗ ನಾವೆಲ್ಲ ಬೆಳಗ್ಗೆ ಎದ್ದು ಏನು ಮಾಡ್ತೀವಿ ಹೇಳಿ? ಬೆಳಗ್ಗೆ ಎದ್ದು ಮಕ್ಕನೇ ತುಳಿಯೋದು ಏನು ಮಾಡ್ತೀರಾ ಅಂತ ಕೇಳ್ಬೋದು ನನಗೆ. ಅದಲ್ಲಕ್ಕ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಹೋಗ್ಬಿಟ್ಟು ರಂಗೋಲಿ ಹಾಕಕ್ಕೆ ಹೋಗ್ತೀನಕ್ಕ. ಅಲ್ಲಿ 4 ಮುತ್ತಿಗೆರು ಕೂತಿರ್ತಾರೆ. ನನಗೆ ವಯಸ್ಸಿಗೆ ಬಂದಿರೋ ಮಗ ಇದನ್ನಕ್ಕ. ಅವನು ಏನು ಮಾಡ್ತಾನಂದ್ರೆ ಕೆಲ್ಸಕ್ಕೆ ಹೋಯ್ತಾನೆ, ಮನೆಗೆ ಬರ್ತಾನೆ. ತುಂಬ ಒಳ್ಳೆ ಹುಡುಗ ಕಣಕ್ಕ. ಅವನ ಹೆಸರು ಬಿಸ್ಕೆಟ್ ರಾಜ ಅಂತ. ಅರ್ಥ ಮಾಡ್ಕೊಳ್ರಿ. ಎಷ್ಟು ನೋವಾಗುತ್ತಂದ್ರೆ ನನಗೆ ಇವತ್ತು ಪೂರ್ತಿ ಸ್ಟೋರಿ ನಿಮ್ಗೆ ಹೇಳ್ತೀನಿ. ಆ ಮುತ್ತಿಗೆರು ಕೂಡ ಕಾಟದಿಂದ ಹಿಡಿದು ಎಲ್ಲನೂ ಪ್ರತಿಯೊಂದು ಬಿಚ್ಚಿಡ್ತೀನಿ. ಇದೇನೋ ಹೋಗಿ ಬರ್ತಾನೆ ಇದೆ. ಇಲ್ಲಿ ಕೇಳ್ರಕ್ಕ ನನ್ನ ಕತೆ. ಬೆಳಗ್ಗೆ ರಂಗೋಲಿ ಹಾಕಕ್ಕೆ ಹೋಗ್ತೀನಾ, ಏನೇ ಕಾಫಿ ಮಾಡ್ತೀನಿ, ಏನೇ ಟಿಫನ್ ಅಂತ ಕೇಳ್ತಾರೆ ಮುತ್ತಿಗೆರು. ಇಲ್ಲಮ್ಮ ನಾನೇನೋ ಒಂದು ಮಾಡಿದ್ದೀನಿ, ಏನೋ ಮಕ್ಕಳಿಗೋಸ್ಕರ ಮಾಡಬೇಕು ಅಂತ. ಸುಮ್ಮನೆ ಹೇಳಿದೆ. ಏನಕ್ಕೆ ನಿನ್ನ ಮಗನಿಗೆ ಇನ್ನೂ ಮದುವೆ ಮಾಡಿಲ್ಲ ಅಂತ ಹೇಳ್ತಾನೆ, ಚುಚ್ಚುತ್ತಾನೆ ಇರ್ತಾರೆ. ಮನಸ್ಸು ಹೆಂಗು ಚುರ್ರುತ್ತೆ ಗೊತ್ತಾ? ಮುತ್ತಿಗೆರು 2 ಜುಟ್ಟನ್ನ ಹಿಡಿದು ಹಂಗೆ ಕರ ಅಂತ ತಿರ್ಸ್ಬಿಡೋಣ ಅನ್ಸುತ್ತೆ. ಆದರೂ ಇಲ್ಲಮ್ಮ, ಮಾಡಬೇಕು ಮದುವೆ, ಹಂಗೆ ಹಿಂಗೆ ಅಂತ ಅಲ್ಲಿಂದ ಜಂಪ್ ಬಿಡ್ತೀನಿ. ಇನ್ನೊಂದೇನು ಕಷ್ಟ ಕಂಡ್ರೆ ಗೊತ್ತೇನ್ರಿ? ನನ್ನ ಕಷ್ಟ ಓಸಿ ಅಲ್ಲ. ಇಲ್ಲಿಂದ ಮುಗಿದ್ಬಿಟ್ಟು ಅಡುಗೆ ಮಾಡೋದೇ ಕಷ್ಟ. ಎಲ್ಲರಿಗೂ ಗೊತ್ತು. ಬೆಳಗ್ಗೆ ಎದ್ಬಿಟ್ಟು ಏನು ಮಾಡಬೇಕು ಅಂತ ತುಂಬ ದಿವಸ ಯೋಚನೆ ಮಾಡ್ತಾ ಇರ್ತೀರ. ನಾವೇನು ಮಾಡ್ತೀವಿ? ಬೆಳಗ್ಗೆ ಎದ್ದ ದಿವಸ ಏನೋ ಒಂದು ಹಾಕಿದ್ರೆ ಬುಡ್ಡಿ ಮಕ್ಕಳು ತಿನ್ಕೊಂಡು ಹೋಯ್ತಾರಂತೆ. ಇವತ್ತು ಇದು ಮಾಡಿದ್ರೆ ಅದಕ್ಕೆ ಅದೇ ಮಾಡ್ತೀವಿ. ಉಪ್ಪಿಟ್ಟನ್ನ ಚಿತ್ರಾನ್ನ ಅಂತೀವಿ, ಚಿತ್ರಾನ್ನ ಉಪ್ಪಿಟ್ಟನ್ನ ಅಂತೀವಿ. ಸರಿ ಆಯಿತು, ಮುಂದೆ ಹೋದ್ ಯಾವುದೋ ಒಂದು ತಿನ್ಕೊಂಡು ಹೋಗುತ್ತಂತ ನೆಮ್ಮದಿನಿಲ್ಲ ಕಣೆ. ಸೀರಿಯಲ್ ಹಾಕಿ ನೋಡಿದ್ರೆ ಸೀರಿಯಲ್ಲೂ ಅಷ್ಟೇ. ಆ ಮದುವೆ ಸೀನ್ ತೆಗಿತಾರೆ. ಮುಂಡೆ ಮಕ್ಕಳು 1 ತಿಂಗಳು ಅದೇ ಸೀನ್ ಓಡಿಸ್ಕೊಂಡು ಹೋಗ್ತಾರೆ. ಒಂದು ತಾಳಿ ಕಟ್ಟಕ್ಕೆ ಬುಡ್ಡಿ ಮಕ್ಕಳು 1 ವರ್ಷ ಮಾಡ್ತಾರೆ. ಆ ಸೀನ್ ನೋಡಿ ಎಲ್ಲಿ ನೋಡಿದ್ರು ನನ್ನ ಮದುವೆ. ನನ್ನ ಮಗ ಬೇರೆ ಬಿಸ್ಕೆಟ್ ರಾಜು ಅಂತ. ಅವನು ಬರೋ 1 ನಿಮಿಷ ಬರೋ ತೋರಿಸಿ ನೋಡಿ. ಇವನೇ ಬಿಸ್ಕೆಟ್ ರಾಜು ಅಂತ. ಬುಡ್ಡಿ ಮಗ ಹೆಂಗವನ್ನ ನೋಡಿ. ಎಲ್ಲಿ ನೋಡಿದ್ರು ಆಟನ ಸಿಗಾಸ್ಕೊಂಡು ಓಡ್ತಾನೆ. ಸ್ವಲ್ಪ ಕೆಳಗಡೆ ಇಟ್ಬಿಡ್ತೀನಿ ನೋಡ್ರಕ್ಕ. ಇವಾಗ ನಾವೆಲ್ಲ ಏನು ಮಾಡ್ತೀವಿ ಹೇಳಿ? ಯಾವುದೋ ಒಂದು ಹೊಸ ಮದುವೆಗೆ ನಾವು ಹೋಗ್ತೀವಿ. ಏನಕ್ಕೆ ಹೇಳಿ? ಸ್ವಲ್ಪ ರೆಡಿ ಆಗ್ಬಿಟ್ಟು ಖುಷಿಯಾಗಿ ಹೋಗ್ತೀವಿ. ಎಲ್ಲೋ ಹೋಗ್ಬಿಟ್ಟು ಮೂಲೆ ನಿಂತಿರ್ತೀನಿ. ಬೇಕಂತಾನೆ ಕರೆದ್ಬಿಟ್ಟು ಕೋಕಿಲ ಬಾಯಿಲಿ ಅಂತ ಕರೆದ್ಬಿಟ್ಟು, ಏನಕ್ಕ ಚೆನ್ನಾಗಿದ್ದೀರ ಅಂತ. ಅಲ್ಲಿ 4 ಮುತ್ತಿಗೆಗಳು ಇರ್ತಾರೆ. ನಿಮಗೆ ಗೊತ್ತು, ನೆಟ್ವರ್ಕ್ ಮುತ್ತಿಗೆಗಳು ಅವರು. ಏನೇ ಚೆನ್ನಾಗಿದ್ದೀನಿ, ಊಟ ಮಾಡ್ದೇನೆ ಚೆನ್ನಾಗಿದ್ದೀನಿ, ಅವ್ರ ಸೀರೆ ಚೆನ್ನಾಗಿದ್ದೀನಿ ಅಂತ ಹಂಗೆ ಟಾಪಿಕಲ್ಲಿ ಬಂದ್ಬಿಟ್ಟು ಏನಾಕೋದು, ಏನೇ ನಿನ್ನ ಮಗಳು ಇಷ್ಟು ದೊಡ್ಡವ್ರ ಮಗ ಇಷ್ಟು ದೊಡ್ಡವನಾಗಿದ್ದಾನೆ, ಇನ್ನೂ ಏನಕ್ಕೆ ಮದುವೆ ಮಗಿಲ್ಲ ಅಂತ ಚುಚ್ಚುತ್ತಾನೆ ಇರ್ತಾರಕ್ಕ. ಈ ಮುಂದೆ ಮುಕ್ತಿಗಳಿಗೆ ಏನು ವಿಷಯ ಗೊತ್ತಿಲ್ಲ. ಬೇರೆಯವ್ರ ಮಕ್ಕಳು ದೊಡ್ಡವರಾಗಿದ್ದ ತಕ್ಷಣ ತಳ್ಬಿಡ್ಬೇಕು ಬಾವಿಗೆ. ಇದೇ ಕಷ್ಟ. ಇಲ್ಲಿ ನೋಡ್ರಕ್ಕ, ಇವಾಗ ನಾನು ಹೇಳ್ತೀನಿ, ಮದುವೆ ಅನ್ನೋದೇನು ಆಟ ಸಾಂಬಾರ. ಎಲ್ಲಿ ಹೋಗಿದ ತಕ್ಷಣ, ವಯಸ್ಸಾಗಿದ್ದ ತಕ್ಷಣ ಎಲ್ಲರೂ ಏನಕ್ಕೆ ಮಾಡಿಲ್ಲ ಅಂತ ರೋಡಲ್ಲಿ ಸಿಗೋರ್ಗಳನ್ನ ಹೋಗ್ಬಿಟ್ಟು ತಾಳಿ ಕಟ್ಟಕ್ಕಾಗುತ್ತಾ? ನೀವು ಹೇಳಿ, ಆಗುತ್ತಾ? ಆಗಲ್ಲ. ಈ ಮುತ್ತಿಗೆರ್ದು ಓಸಿ ಕಾಟ ಅಲ್ಲ. ಏನು ಮಾಡ್ತಾ ಇರ್ತಾರೆ? ಯಾರಾದ್ರೂ ಮನೇಲಿ ಬಂದರೆ ಸಾಕು, ಅಲ್ಲಿ ರೋಡಲ್ಲೇ ಕೂತ್ಕೊಂಡಿರ್ತಾರೆ. ಇವರು ಯಾರ ಮನೆಗೆ ಹೋದ್ರು ಅಂತ 4-5 ಫ್ರೀಯಾಗಿ ಸಿಕ್ಕಿರೋ ಎಲೆ ಅಡಿಕೆನ ಹಾಕೊಂಡು ಬಾಯಲ್ಲಿ ನಂಬ್ಕೊಂಡು ಕುರುಮ್ ಅಂತ ಮಾತಾಡ್ಕೊಂಡು ಕೂತಿರ್ತಾರೆ. ಆ ನೆಟ್ವರ್ಕ್ ಮುತ್ತಿಗೆಗೆ ಎಲ್ಲೆಲ್ಲೋ ವಾರ ಆಗುತ್ತಕ್ಕ, ಎಲ್ಲೆಲ್ಲೋ ರಾಕೆಟ್ ಬಿಡ್ತವ್ರೆ, ಏನೇನೋ ಆಗುತ್ತೆ. ಬಟ್ ಈ ಮುತ್ತಿಗೆರ ಮೇಲೆ ಯಾರು ರಾಕೆಟ್ ಬಿಡ್ತಾ ಇಲ್ಲ. ಒಂದಲ್ಲ ಒಂದು ದಿವಸ ಏನು ಮಾಡ್ತೀನಿ, ಬದನೆಕಾಯಿ ಟೈಮ್ ಬಾಂಬ್ ಸುತ್ಬಿಟ್ಟು 4 ಮುತ್ತಿಗೆ ಮೇಲೆ ಎಸೆದ್ಬಿಡ್ತೀನಿ. ಡಬಾರನ್ ಬಿಡ್ಲಿ. ಇನ್ನೇನು ಮಾಡ್ತೀರಕ್ಕ ನೀವು ಹೇಳಿ? ಎಲ್ಲ ಜಾಗದಲ್ಲೂ ಇದೇ ಪರಿಸ್ಥಿತಿ ಕಣಕ್ಕ. ಇವಾಗ ಮುಂಚೆ ಆದರೂ ಒಂದು ಹುಡುಗಿಗೆ ಹುಡುಗ ಸಿಗೋದು ಕಷ್ಟ ಆಗಿತ್ತು. ಇವಾಗ ಹುಡುಗಿ ಸಿಗೋದು ತುಂಬ ಕಷ್ಟ ಆಗಿತ್ತಕ್ಕ. ಗಂಡು ಮಕ್ಕಳ ಪರಿಸ್ಥಿತಿ ಏನು ಮಾಡೋಣ? ಒಂದು ತರಕಾರಿ ತರಕ್ಕೆ ಹೋಗ್ತೀನಿ ನಾನು. ಏನು ಮಾಡ್ತೀನಿ ಗೊತ್ತಾ? ಏನು ಹಣ್ಣೆಣ್ಣೆ ಟೊಮೆಟೊ ಮಾಡಿದೆ. ನನ್ನ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ ಹೋಗಿ. ಮೊನ್ನೆ ಹೋಗ್ಬಿಟ್ಟು ಬೆಂಡೆಕಾಯಿ ತರೋಣ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಮಾತಾಡ್ದೆ ಕಣ್ರಕ್ಕ. ಏನ್ರಕ್ಕ ಬೆಂಡೆಕಾಯಿ ಏನೋ ಗಿಸ್ಕಾನೋ ಮಾಡೋಣ ಅನ್ಕೊಂಡಿದ್ದೆ. ಬೆಂಡೆಕಾಯಿ ಪಲ್ಯ ಮಾಡಬೇಕು, ಕುಸ್ಕ ಮಾಡಬೇಡ ಅಂತ ನಮ್ಮ ಮಗ ನನಗೆ ಬೈದ. ಸರಿ ಆಯಿತು, ಕುಸ್ಕನೇ ಮಾಡೋಣ ಅಂತ ಹೋಗ್ಬಿಟ್ಟು ತಗೊಂಬರೋಕೆ ಹೋಗಿದ್ದೆ ನಾನು. ಅಲ್ಲಿ ಮಾರೋರು ಏನು ಹೇಳ್ತಾರೆ ಗೊತ್ತಾ? ಏನಕ್ಕ ಚೆನ್ನಾಗಿದ್ದೀರೋ, ಬೆಂಡೆಕಾಯಿ ಅರ್ಧ ಕಿಲೋ ಏನು ತೊಗೊತೀರಾ? 1 ಕಿಲೋ ತೊಗೊಳ್ಳಿ ಅಂದರು. ನಾವಿಬ್ಬರು ಇರೋದಿಬ್ರಿಗೆ ಏನಕ್ಕ ಅರ್ಧ ಕಿಲೋ ಅಂತ. ಅದ್ರಿಗೆ ಬೇಗ ನಿಮ್ಮ ಮಗನಿಗೆ ಮದುವೆ ಮಾಡಿಬಿಡ್ಬೇಕು, 3 ಜನ ಆಗ್ತಾರೆ, 1 ಕಿಲೋ ತೊಗೊಬೋದು ಅಂತಾಳೆ.